ಧನುರಾಶಿ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಕೆಲವು ಮಾತುಗಳಿಂದ ಮನೆಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ, ತೃಪ್ತಿ ಅನ್ನುವಂಥದ್ದು ಸಿಕ್ಕುವ ಹಾಗಿದೆ. ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭ ಇದೆ, ಅಥವಾ ಹಿಂದೆ ಪಟ್ಟಂತಹ ಯಾವ ಪರಿಶ್ರಮ ಇದೆ ಅದರಿಂದ ಬರಬೇಕಾದಂತಹ ಲಾಭ ಏನಿತ್ತು ಅದು ಇಲ್ಲಿಯವರೆಗೆ ಬರದೇ ಇದ್ರೆ ಅದು ಕೂಡ ನಿಮ್ಮ ಕೈ ಸೇರತಕ್ಕಂತಹ ಒಂದು ಅದೃಷ್ಟ ಈ ದಿವಸ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ತುಂಬಾ ಕೆಲಸದ ಒತ್ತಡ, ಅದಕ್ಕೆ ತಕ್ಕ ಹಾಗೆ ಆದಾಯ ಇರುತ್ತೆ. ಹಾಗಂತ ಕಷ್ಟಪಟ್ಟೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳುವಂತಹ ಪ್ರಮೇಯ ಏನಿಲ್ಲ. ಎಷ್ಟು ಕಷ್ಟಪಡ್ತಿರೋ ಅಷ್ಟು ಆದಾಯ ನಿಮ್ಮ ಪಾಲಿಗೆ ಬರುವಂತದ್ದಾಗುತ್ತೆ. ಅದು ನಿಮಗೆ ಸಮಾಧಾನವನ್ನ, ಖುಷಿಯನ್ನ, ನೆಮ್ಮದಿಯನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಒತ್ತಡವನ್ನ ಆದಷ್ಟು ದೂರ ಮಾಡ್ಕೊಳ್ಳಿ. ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ, ಅದರ ಬಗ್ಗೆ ಗಮನ ಕೊಡಿ. ಮಕ್ಕಳಿಗೋಸ್ಕರವಾಗಿ ಹಣವನ್ನ ಖರ್ಚು ಮಾಡಬೇಕಾದಂತಹದ್ದು, ಹಣ ವ್ಯಯ ಆಗ್ತಕ್ಕಂತಹದ್ದು ಕೂಡ ಈ ದಿವಸ ಕಾಣುತ್ತೆ. ಈಶ್ವರನ ಪ್ರಾರ್ಥನೆ, ಶಿವಾರಾಧನೆಯನ್ನ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ. ಮಕರ ರಾಶಿ, ಬೇರೆಯವರ ಕೆಲಸದ ಜವಾಬ್ದಾರಿಯನ್ನ ನೀವು ಹೊತ್ತುಕೊಳ್ಬೇಡಿ. ನಿಮ್ಮ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೊಟ್ಬಿಡುದು ನಿಮ್ಮ ಯಾವುದೋ ಒತ್ತಡದಲ್ಲಿ ಅದನ್ನು ಮರೆಯುವಂಥದ್ದು ಅಥವಾ ನಿಮಗೆ ಆಗದೇ ಇರುವಂತಹದ್ದು ನಿಮ್ಮ ಗೌರವವನ್ನ ಕಡಿಮೆ ಮಾಡುತ್ತೆ, ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಹಣದ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ, ಅದು ಬೇಡ. ಜಗಳವನ್ನ ಮಾಡ್ಕೊಳ್ಬೇಡಿ. ಹಣದ ವಿಚಾರ ಬಂದಾಗ ದಾಖಲಾತಿಗಳು, ಲೆಕ್ಕಪತ್ರಗಳು, ಸರಿಯಾದಂತಹ ಲೆಕ್ಕಾಚಾರ ಇರಲಿ. ಸ್ಪಷ್ಟವಾಗಿ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಹಕ್ಕು ಕಡಿಮೆ ಆಗ್ಬಹುದು. ಯಾವುದೋ ವೃತ್ತಿ ಆಗ್ಬೋದು, ಉದ್ಯೋಗ ಆಗ್ಬೋದು, ನೌಕರಿ ಆಗ್ಬೋದು, ನಿಮಗಿರತಕ್ಕಂತಹ ಒಂದು ಹಕ್ಕು ಏನಿದೆ, ಜವಾಬ್ದಾರಿ ಏನಿದೆ, ಸ್ಥಾನ ಏನಿದೆ, ಅದು ಅಷ್ಟರ ಮಟ್ಟಿಗೆ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ನಿಮಗೆ ದಕ್ಕುವುದಿಲ್ಲ ಅನ್ನುವಂಥದ್ದು. ನಕಲಿ ಖರೀದಿಯಿಂದ ಮೋಸ ಹೋಗ್ತೀರಿ. ಯಾವುದೋ ಒಂದು ವಸ್ತು ಬಣ್ಣವಾಗಿ ಕಾಣುತ್ತೆ, ಇದೇ ಸರಿ, ಇದೇ ಸತ್ಯ, ಇದೇ ಒಳಿತು ಅಂತ ಹೇಳಿ ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉಚಿತವಾದಂತಹ ಸಮಯವನ್ನ ಅಧ್ಯಯನಕ್ಕೋಸ್ಕರ ಅಥವಾ ವಿಚಾರ ಸಂಗ್ರಹಕ್ಕೋಸ್ಕರವಾಗಿ ಮೀಸಲಾಗಿರಬೇಕು. ಆಗ ನಿಮ್ಮ ಬುದ್ಧಿ ವಿಕಾಸವಾಗ್ತಕ್ಕಂಥದ್ದು. ತಿಳ್ಕೊಳ್ಳುವಂತಹ ವಿಚಾರಗಳು ಹಲವಾರು ನಿಮ್ಮ ಮನಸ್ಸಿಗೆ ನಾಟುವಂಥದ್ದಾಗತ್ತೆ. ಅನವಶ್ಯವಾದಂತಹ ಪ್ರಯಾಣವನ್ನ ಮಾಡಬೇಡಿ, ಅದರಿಂದ ನಿಮಗೆ ಶುಭ ಇಲ್ಲ. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಗಣಪತಿಯ 108 ಹೆಸರುಗಳನ್ನ ಪಠನ ಮಾಡಿ, ಅಷ್ಟೋತ್ತರ ಶತನಾಮಾವಳಿಯನ್ನ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ, ಅಧಿಕಾರಿ ವರ್ಗದಿಂದ ನಿಮಗೆ ಮೆಚ್ಚುಗೆ ಸಿಗ್ತಕ್ಕಂಥದ್ದಿದೆ. ಕೆಲಸವನ್ನ ಹುಡುಕ್ತಾ ಇರತಕ್ಕಂಥವ್ರಿಗೆ ಸಿಹಿ ಸುದ್ದಿ ಇದೆ. ನಿಮ್ಮ ಯಾವ ಒಂದು ಉದ್ಯೋಗಕ್ಕೆ ಪ್ರತಿಬಂಧಕವಾದಂತಹ ದೋಷ ಇದೆ ಅದು ನಿವೃತ್ತಿಯನ್ನ ಪಡ್ಕೊಂಡು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಶುಭ ಸೂಚನೆ ಕೆಲಸಕ್ಕೋಸ್ಕರವಾಗಿ ಆಗತ್ತೆ ಅನ್ನುವಂಥದ್ದು. ಸತಿಪತಿಗಳಲ್ಲಿ ಜಗಳ ಬೇಡ. ಕೌಟುಂಬಿಕವಾದಂತಹ ಜಗಳದಿಂದ ಇಡೀ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ, ಅದಕ್ಕೆ ಅವಕಾಶಗಳು ಬೇಡ. ಸರ್ಕಾರಿ ಕೆಲಸಗಳ ತೊಂದರೆ ಒಂದಷ್ಟು ನಿವಾರಣೆ ಆಗ್ತಕ್ಕಂಥದ್ದಿದೆ. ವ್ಯಾಪಾರಿಗಳಿಗೆ ಅಲ್ಪವಾದಂತಹ ಲಾಭ, ಆದ್ರೆ ನಷ್ಟದ ಭಯ ದೂರವಾಗುತ್ತೆ. ಹೂಡಿಕೆ ಮಾಡುವಂತಹ ಹಣಕ್ಕೆ ಯಾವ ಕೊರತೆಯೂ ಇಲ್ಲ ಅನ್ನುವಷ್ಟು ಧೈರ್ಯ ಬರುವಂಥದ್ದು. ನಿಮ್ಮ ಕೆಲಸಕ್ಕೆ ಸ್ನೇಹಿತರ ಸಹಾಯ, ಅವರ ಸಹಕಾರ ಪರಿಪೂರ್ಣವಾಗಿದೆ. ಹಾಗಾಗಿ ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಮುನ್ನುಗ್ಗಬಹುದು ಅನ್ನುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪಠನೆ ಅಥವಾ ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂತಹ ದಿವಸ. ಆರ್ಥಿಕವಾದಂತಹ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಬಗೆಹರಿತಕ್ಕಂತಹ ಸೂಚನೆಗಳು, ಆ ಒಂದು ಅನುಕೂಲ ನಿಮಗೆ ಈ ಕ್ಷಣದಲ್ಲಿ ಆಗುವಂತಹದ್ದಿದೆ. ಅನುಭವಿಗಳ ಜೊತೆಯಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಆದ್ರೆ ಆ ಮಾತುಗಳು ಯಾವಾಗ ನಿಮಗೆ ಸತ್ಯ ಅಂತ ಹೇಳಿ ಅನ್ಸುತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂತಹದ್ದು, ಕಾರ್ಯರೂಪಕ್ಕೆ ತರುವಂತಹದ್ದು, ಆ ಪ್ರಯತ್ನಗಳು ನಡೀಬೇಕಾಗುತ್ತೆ. ಪ್ರತಿಭೆ ಇರತಕ್ಕಂಥವರಿಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂತಹದ್ದು. ಕೆಲವರಿಗೆ ಪ್ರತಿಭೆ ಇದ್ರೂ ಕೂಡ ಅವಕಾಶಗಳು ದೊರಕುವುದಿಲ್ಲ. ಆದ್ರೆ ಇವತ್ತು ಅದೆಲ್ಲವೂ ಕೂಡ ನಿವೃತ್ತಿಯಾಗಿ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಮತ್ತೆ ಪ್ರಾಪ್ತವಾಗತಕ್ಕಂತಹ ಯೋಗ ಇದೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಗಳನ್ನ ಮಾಡಬಹುದು. ಅವರ ವಿದ್ಯಾಭ್ಯಾಸ, ಉದ್ಯೋಗ,
ಜೀವನದಲ್ಲಿ ಅವರೊಂದು ನೆಲೆಯನ್ನ ಕಂಡುಕೊಳ್ಬೇಕು ಅಂತಕ್ಕಂತಹ ಭಾವನೆ, ಇವೆಲ್ಲದಕ್ಕೂ ಕೂಡ ನಿಮ್ಮ ಯೋಜನೆಗಳು ವಿಶೇಷವಾಗಿರುತ್ತೆ. ಅಣ್ಣ ತಮ್ಮಂದಿರು ಮತ್ತು ಬಂಧುಗಳು ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಇರ್ತಾರೆ. ಇದು ಬಹಳ ಮುಖ್ಯವಾದಂತಹದ್ದು. ಇವತ್ತಿನ ಕಾಲದಲ್ಲಿ ಅತಿ ಪ್ರಾಮುಖ್ಯವನ್ನು ಪಡ್ಕೊಳ್ತಕ್ಕಂತಹ ವಿಚಾರ ಇದು. ಹಾಗಾಗಿ ಆ ಯೋಗವೂ ಕೂಡ ನಿಮ್ಮ ಪಾಲಿಗಿದೆ. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.